ನಾನು ಕೇಳಿ, ನಾನು ಯಾವಾಗ ನಿಮಗೆ ಕಾಲ್ ಮಾಡಿ ಹೇಳಿದೆ ಅವತ್ತಿಂದ ಒಂದು ಗೇಮ್ ಪ್ಲಾನೇ ಇಲ್ಲ. ನಿಮಗೂ ಗೊತ್ತದು ನನಗೂ ಗೊತ್ತು ಚೆನ್ನಾಗಿ. ನೀವು ಕಾಲ್ ಮಾಡಿ ಹೇಳ್ದಂಗಿಂದ ಮಾರನೇ ಬೆಳಿಗ್ಗೆ ಆಡಿರೋ ಮ್ಯಾಚ್ ನೋಡಿದ್ದೀರಾ, ಮತ್ತು ಇವಾಗ ಆಡಿರೋ ಮ್ಯಾಚ್ ನೀವು ಕಣ್ಣಾರೆ ನೋಡಿದ್ದೀರಾ. ಓಕೆನಾ? ಇದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಅದು ಯಾವ ಯೂಟ್ಯೂಬರ್ ಬೇಕಾದ್ರೆ ಬಂದು ವಹಿಸ್ಕೊಂಡು ಮಾತಾಡಲಿ, ನಾನು ರೆಡಿ. ಅವ್ನು ಎಕ್ಸ್ಪೋಸ್ ಮಾಡೋಕ್ಕೆ ನಾನು ರೆಡಿ. ಓಕೆ, ನೀವು ಎಷ್ಟು 1v4 ಹಾಕಿರ್ತೀರ ಅವನ ಜೆನ್ಯೂನ್ ಆಗಿ ಆಡಿದಾನೆ ಅಂತ, ಅದು ನಾನು ಫೇರ್ ಗೇಮ್ ಪ್ಲೇಯರ್ ಅಂತ ನಾವು ಪ್ರೂವ್ ಮಾಡ್ತೀನಿ. ಇಲ್ಲ ಫಿಟ್ ಆಗ್ತದೆ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳೋದಿಷ್ಟೇ, ಇದನ್ನ ಇನ್ನ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಫ್ರೀ ಫೈರ್ ನಮ್ಮ ಟೂರ್ನಮೆಂಟ್ ಅಲ್ಲಿ ಅಲೋ ಇಲ್ಲ. ಅಲ್ಲಿಗೆ ಏನ್ ಹೇಳ್ಬೇಕು ಅಂತ ಖಂಡಿತ ನನಗಂತೂ ಅರ್ಥ ಆಗ್ತಿಲ್ಲ. ಸೊ SJ ಕೂಡ ಖಂಡಿತ ಚೆಕ್ ಮಾಡ್ತೀನಿ ಗಾಯ್ಸರಿ. SJ ಕೂಡ ಅಷ್ಟು ಈಸಿಯಾಗಿ ಬಿಡಲ್ಲ, ಅವನು ಕೂಡ ಚೆಕ್ ಮಾಡ್ತೀನಿ, ಇವನೇ ಚೆಕ್ ಮಾಡ್ತೀನಿ. ಬ್ರೋ ಸ್ಕ್ರೀನ್ ಶೇರ್ ಗ್ರೂಪ್ ಶೇರ್ ಮಾಡಿ SJ ನ ಇದೇ ತರ ಹೆಡ್ಶಾಟ್ ಹೊಡಿಯಕ್ಕೆ ಹೇಳಿ. ಓಡ್ಸೋಣ ಡಾಕ್ಟರ್ FF ಇಷ್ಟು ದಿವಸ ಯಾಕೆ ತಗೊಂಡ್ರಿ ಬ್ರೋ ಅಂತ ಪ್ರೂವ್ ಮಾಡೋಕ್ಕೆ. ಡಿಸ್ಕೌಂಟ್ ನಲ್ಲಿ ಸ್ಕ್ರೀನ್ ಶೇರ್ ಮಾಡಿಸಿ ಆಡು ಗುರು. ಯಾರಿಗೂ ಹೇಳಿದ್ದು ಆಯ್ತು, ಲೈವ್ ಅಲ್ಲಿ FF ಮ್ಯಾಚ್ ಅಲ್ಲಿ ಆಡ್ಸಿ ನೋಡ. ಓಕೆ, ಆಡ್ಸಿ ಬಿಡಪ್ಪ. ಪ್ಯಾನಲ್ ಬ್ರೋ ಅವನು ಗಾಯ್ಸ್, ಪ್ಯಾನಲ್ ನ ನೀವು ಸಿಸ್ಟಮ್ ಇದಕ್ಕ ಮೊಬೈಲ್ಗೆಲ್ಲ ಹಾಕಕ್ಕಾಗಲ್ಲಪ್ಪ. ಪ್ಯಾನಲ್ ಬಂದು ಮೊಬೈಲ್ ಹಾಕೋದಲ್ಲ, ಅದು SJ ಸ್ಕ್ರಿಪ್ಟರ್ ಉಳ್ಕಣಪ್ಪ. ಸ್ಕ್ರಿಪ್ಟರ್ SJ ನ ಮ್ಯಾಚ್ ಅಲ್ಲಿ ಆಡ್ಸಿ ಗೇಮ್ ಪ್ಲೇ ನೋಡಿ ಗೊತ್ತಾಗುತ್ತೆ. ಮ್ಯಾಟ್ರಿಕ್ ಬ್ರೋ SJ ಅಲ್ಲ ಬಿಡು, ಸ್ಕ್ರಿಪ್ಟ್ ಅಂತ ಆಗ್ತಾ ಇದೆ. ಹೋಗಿರೋರ್ಗು ಕೂಡ ನಾ ಯಾರಿಗೂ ಚೆಕ್ ಮಾಡ್ತಿಲ್ಲ. ಆಮೇಲೆ ಎಲ್ಲ ಏನು ಹೇಳಿದ್ರು, ಇಲ್ಲ ನೀವೆಲ್ಲ ಸ್ಕ್ರಿಪ್ಟರ್ನ ಪ್ರಮೋಟ್ ಮಾಡ್ತೀರಾ, ಹ್ಯಾಕರ್ನ ಪ್ರಮೋಟ್ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಿಮಗೆ ಎಲ್ಲರಿಗೂ ಕೂಡ ಓಪನ್ ಆಗಿ ಕರೆದಿದ್ದೀನಿ, ಬನ್ನಿ ಅದು ಏನೇನು ಚೆಕ್ ಮಾಡಿಸ್ತೀರಾ ಮಾಡಿಸ್ಕೊಳ್ಳಿ. ನಿಮ್ಗೆ ಅದು ಏನೇನು ಬೇಕು ಕೇಳಿ, ಸಾಕೇನಪ್ಪ? मेरे पीसी में ऐसे लगती नहीं UMP के ಏನ್ ಬ್ರೋ ಕಲ್ಲ ಬ್ರೋ ಹೇಳುಪ್ಪ. ನಂದೇಮೋ PC ಅಲ್ಲಿ ಇಷ್ಟು ಪರ್ಫೆಕ್ಟ್ ಇಲ್ಲ, ಇವ್ರು ಫೋನ್ ಅಲ್ಲಿ ಇದ್ರೆ ಹೇಳಿ. ಅದನ್ನೇ ಕಣ ಹೇಳ್ತಿರೋದು, ನಿನ್ನೆ NG ಕೂಡ ಅದನ್ನೇ ಹೇಳಿದ್ದು, PC ಪ್ಲೇಯರ ಮೊಬೈಲ್ ತರ ಕೇಳಿ ಅಂತ. ನಾನ್ ಸ್ಟಾಪ್ ಗೇಮಿಂಗ್ ನೆನ್ನೆ ಆಡಿದ್ನಲ್ಲೋ, ಅದೇ ಗೇಮ್ ಪ್ಲೇ ಕೊಟ್ಟನ ಅಂತ ಚೆಕ್ ಮಾಡಿಸ್ತೀನಿ. ಓಕೆನಾ? ಅದೇ ಗೇಮ್ ಪ್ಲೇ ಮತ್ತೆ ಬಂತ ಅಂತ ಹೇಳಿ ಚೆಕ್ ಮಾಡಿಸ್ತೀನಿ. ಸೊ ಅದರಲ್ಲೂ ಕೂಡ ಸಕ್ಸಸ್ ಆಗ್ತಾನೆ. ಸೊ ಅದಾದ ಮೇಲೆ ಓಕೆನಾ, ಸೊ ಅದಾದಮೇಲೆ ಫೈಲ್ಸ್ಗಳನ್ನ ಚೆಕ್ ಮಾಡಿಸ್ತಾ ಇದ್ದೀನಿ ಈಗ. ಸೊ ಫೈಲ್ಸ್ ಎಲ್ಲ ಚೆಕ್ ಆದಮೇಲೆ 100% ಪಕ್ಕ ಅಂತ ಆದಮೇಲೆ ಸೊ ಎಲ್ಲ ಫೈನಲ್ ಆಯ್ತು. ಇನ್ಯಾರನ್ನ ಇದ್ರೆ ದಯವಿಟ್ಟು ಸ್ವಲ್ಪ ಹೇಳ್ಬಿಡಿ ಬೇಗ. ಇನ್ಯಾರನ್ನ ಇದ್ದಾರಾ? ಓಕೆ ಓಕೆ, ಅಷ್ಟೇ ಅಂತ ಗೈಸ್. ಸೊ SJ ಕ್ಲಚ್ ಮಾಡ್ತಾನೆ ಗೈಸ್. ಸೊ SJ ಕ್ಲಚ್ ಮಾಡ್ತಾನೆ. ವೋಟಿಂಗ್ ಆಗ್ತಾ ಇದೆ, ನೋಡೋಣ. ವೋಟ್ ಮಾಡಿ. ಸೊ ಹೂ ವಿಲ್ ವಿನ್ ಗೈಸ್? ಸೊ ಹೂ ವಿಲ್ ವಿನ್? ಯಾರು ಗೆಲ್ತಾರೆ ನೋಡೋಣ. ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಕಾನ್ಫಿಡೆಂಟ್ ಇಟ್ಟಿದ್ದಾರೆ SJ ಮೇಲೆ ಗೊತ್ತಾಗುತ್ತೆ ಈಗ. ಸೊ ಹೂ ವಿಲ್ ವಿನ್? ಸೊ KB ಸಬ್ ಸ್ಕ್ವಾಡ್. ಹ್ಯಾಕರ್ ಗೈಸ್, 3 ಜನ ಹೋಗಿ ಹಾಕಿಸ್ಕೊಂಡವ್ರು ಆಗ್ಲೇ. 3 ಜನ ಹೋಗಿ ಹಾಕಿಸ್ಕೊಂಡಿದ್ದೀನಿ, ಒಬ್ಬನೇ ಉಳ್ಕೊಂಡಿರೋದು ಗೈಸ್. 1 versus 1. Come on guys, the hacker on fire already. ಮೊದಲ ರೌಂಡ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಇಲ್ಲಿ ಏನೋ ಟೈಪ್ ಮಾಡೋದ್ರೊಳಗಡೆ ಮುಗ್ದೋಗೈತೆ ಗುರು. ಸೊ ಗಾಯ್ಸ್, ಇಲ್ಲಿ 1-3 ಆಗ್ತಾರೆ. ಪಂದ್ಯ ತಗೊಂಡು 1 knock 2 knocks. ಹೋಗಪ್ಪ ಅಂತ. ಸೊ ಗಾಯ್ಸ್, ಇಲ್ಲಿ 1 versus 2 now. OP damage again. 1 versus 2. ಗುರು ಯಾವ ಗ್ಯಾಪ್ ಅಲ್ಲಿ ಹೊಡ್ಕೊಂಡ ಗುರು ಎಲ್ಲರ. ಗೈಸ್ 1v4 ಈ ಲೆವೆಲ್ಗೆ ಇಷ್ಟು ಬೇಗನಾ? ಕಮ್ ಆನ್ ಗೈಸ್. ಬಟ್ SJ ನಂಬರ್ ಕೊಡು, ಬಟ್ ಫೇರ್ ಹ್ಯಾಕರ್ ಸ್ಕ್ರಿಪ್ಟ್ ಇಸ್ಕೊಳ್ತೀನಿ ಅಂತೆ. ಹಾಯ್ ಹಲೋ ಕರ್ನಾಟಕ, ಎಲ್ಲರಿಗೂ ಕೂಡ ಕಾರಬಾರಿ ಗೇಮಿಂಗ್ ಚಾನೆಲ್ಗೆ ಸುಸ್ವಾಗತ. ನಾನು ನಿಮ್ಮ KB ಲೋಹಿತ್. ಸೊ ನಿಮಗಾಗಿ ಗಾಯ್ಸಲಿ ಒಂದು ಗುಡ್ ನ್ಯೂಸ್, ಸಿಹಿ ಸುದ್ದಿನ ತರ್ತಾ ಇದ್ದೀನಿ. ಸೊ ಕರ್ನಾಟಕವೇ ಹೆಮ್ಮೆ ಪಡೋ ಅಂತ ವಿಷಯ ಗಾಯ್ಸಲಿ. ಸೊ ಎಲ್ರು ಕೂಡ ಸೊ ತುಂಬಾ ಹೇಟರ್ಸ್ ನ ಸೊ ಯಾರು ಪಡ್ಕೊಳ್ತಾರೆ ಅವರು ಬೇಗ ಉದ್ಧಾರ ಆಗ್ತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಜೊತೆಯಾಗಿ ಸೊ ಇಡೀ ಇಂಡಿಯಾದಲ್ಲೇ ಸೊ ಒನ್ ಆಫ್ ದ ಬೆಸ್ಟ್ PC ಪ್ಲೇಯರ್ಗಳನ್ನ ಒಳಗೊಂಡಂತ ಒಂದು ಗಿಲ್ಡ್ ಅಂದ್ರೆ ಅದು ನಾನ್ ಸ್ಟಾಪ್ ಗೇಮಿಂಗ್.
ತುಂಬಾ ಜನಕ್ಕೆ ಆ ಗಿಲ್ನಲ್ಲಿ ಕ್ವಾಲಿಫೈ ಆಗಿ ಆ ಗಿಲ್ನಲ್ಲಿ ಇಡಬೇಕು ಆಡಬೇಕು ಅನ್ನೋ ಒಂದು ಆಸೆ ತುಂಬಾ ಇರುತ್ತೆ. ಇದುವರೆಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮೊಬೈಲ್ ಪ್ಲೇಯರ್ NG ಗಿಲ್ಡ್ಗೆ ಜಾಯ್ನ್ ಆಗಿಲ್ಲ. ಆದ್ರೆ PC ಪ್ಲೇಯರ್ ಅಲ್ಲಂತೂ ಒಬ್ರು ಜಾಯ್ನ್ ಆಗಿದ್ದಾರೆ, ಖಂಡಿತ ನಿಮಗೆ ಗೊತ್ತಿರಬೇಕು. ಅದೇ ರೀತಿ ಈಗ ಪ್ರಪ್ರಥಮ ಬಾರಿಗೆ ಕರ್ನಾಟಕದಿಂದ ಗಾಯಿಸಲಿ, ನಮ್ಮ ಕರ್ನಾಟಕದಿಂದ ಒಬ್ಬ ಪ್ಲೇಯರ್ ಅದು ಕೂಡ ಒನ್ ಆಫ್ ದ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಖಂಡಿತ ಗಾಯಿಸಲಿ ಒಂದಂತೂ ಹೇಳ್ತೀನಿ, ಗಾದೆನೇ ಇದೆ, ಮಂಡ್ಯದ ಗೊತ್ತು ಇಂಡಿಯಾಗೆ ಗೊತ್ತು ಅಂತ. ಈಗ ಮತ್ತೆ ಮಂಡ್ಯದ ಹುಡುಗ ಮತ್ತೆ ಅದನ್ನ ಪ್ರೂವ್ ಮಾಡ್ತಾ ಇರೋದು. ಮಂಡ್ಯದ ತಂಡದ ಮಂಡ್ಯದ ಗತ್ತನ್ನ ಇಂಡಿಯಾಗೆ ತೋರಿಸುವಂತ ಪ್ಲೇಯರ್ SJL 1v4 ಲೈವ್ ಅಲ್ಲಿ ಆಡಿ ಒನ್ ಆಫ್ ದ ಬೆಸ್ಟ್ ಗೇಮ್ ಪ್ಲೇನ ಕೊಟ್ಟು ನಮ್ಮ ಕರ್ನಾಟಕದಲ್ಲಿ ಕೂಡ ಹೆಸರು ಮನೆ ಮಾತಾಗಿರುವಂತ ಪ್ಲೇಯರ್. 1 vs 4 ಕ್ಲಚ್ ಮಾಡಿದ್ರು ಕೂಡ ನಿಮ್ಗೆಲ್ರೂ ಕೂಡ ಹ್ಯಾಕರ್ ತರ ಕಾಣಿಸಿರುವಂತ ಪ್ಲೇಯರು. ತುಂಬಾ ಮಟ್ಟಿಗೆ ಹೇಟರ್ಸ್ ಗಳನ್ನ ಪಡ್ಕೊಂಡಿದ್ರು. ಆ ಹೇಟರ್ಸ್ ಗಳಿಗಾಗಿ ಈ ವಿಡಿಯೋ ಬರ್ತಾ ಇರೋದು. ಯಾಕಂದ್ರೆ ಫೈನಲಿ ಗಾಯಿಸಲಿ ಪ್ರಾಕ್ಟೀಸ್ ಅನ್ನೋದೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಗೆಲ್ಬೋದು, ಯಾವ ರೀತಿ ಬೇಕಾದ್ರೂ ನಾವು ಜೀವನದಲ್ಲಿ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಗಾಯಿಸಲಿ. SJL ರಿಯಲಿ ಐ ಅಪ್ರಿಶಿಯೇಟ್ ಗಾಯಿಸಲಿ, ಖಂಡಿತ. ಇಷ್ಟು ಬೇಗ ಮನೆ ಮಾತಾಗ್ತದೆ ಅಂತ ಅನ್ಕೊಂಡಿರ್ಲಿಲ್ಲ. ಖಂಡಿತ ಇನ್ನೂ ಕೂಡ ತುಂಬಾ ಕಷ್ಟ ಪಡ್ಬೇಕು ಅನ್ಕೊಂಡ್ವಿ. ಆದ್ರೆ ಆ ಕಷ್ಟ ಪಟ್ಟಿದ್ದಕ್ಕೂ ಕೂಡ ಈಗ ಒಂದು ಪ್ರತಿಫಲ ಸಿಗ್ತಾ ಇದೆ. ಖಂಡಿತ ನೋಡೋಣ ಈಗ ನಿಮ್ಮ ನೆಚ್ಚಿನ ಪ್ಲೇಯರ್ ಕರ್ನಾಟಕದಲ್ಲೇ ಎರಡನೇ ಪ್ಲೇಯರ್. ಆದ್ರೆ ಮೊಬೈಲ್ ಅಂತ ಬಂದ್ರೆ ಪ್ರಥಮ ಪ್ಲೇಯರ್ ಕರ್ನಾಟಕದಿಂದ NG Esportsಗೆ ಕ್ವಾಲಿಫೈ ಆಗ್ತಾ ಇರೋದು. ಖಂಡಿತ ಇದೊಂದು ಖುಷಿ ವಿಚಾರ. ಎಲ್ಲೋದ್ನಪ್ಪ NGSJL NGSJL ಲೆವೆಲ್ 70. ನೋಡ್ತಾ ಇರೋದಲ್ಲಿ 18,295 ಲೈಕ್ 70 ಲೆವೆಲ್ ನೊಂದಿಗೆ NG Esportsಗೆ ಎಂಟ್ರಿ ಕೊಡ್ತಿರೋದು ಇಂಡಿಯಾ ಉತ್ತರ ಪ್ರದೇಶ. ನೋಡ್ತಾ ಇರ್ಬೋದು, ಇದು ರಿಯಲ್ ಗಿಲ್ಡ್ ಫೇಕ್ ಗಿಲ್ಡ್ ಅಂತ ತುಂಬಾ ಜನ ಇನ್ನೂ ಕೂಡ ಡೌಟ್ ಬರ್ತಿದ್ದೀರಾ. ಈಗ ನಿಮ್ಗೆ ರಿವೀಲ್ ಮಾಡ್ತಾ ಇದೀನಿ. ಇಲ್ಲಿ ಕಾಣಿಸ್ತಾ ಇದೆ ವಿ ಬ್ಯಾಡ್ಜ್ NG Esports ಗಿಲ್ಡ್ ಲೀಡರ್. ನೋಡ್ತಾ ಇದೀರಾ ಗಾಯಿಸಲಿ. ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಂಡ್ಬಿಡಿ. ನಾನ್ ಸ್ಟಾಪ್ 4M 4 ಮಿಲಿಯನ್ ನಿಯರ್ ಇರೋದು. ಖಂಡಿತ ಒನ್ ಆಫ್ ದ ಬೆಸ್ಟ್ ಯೂಟ್ಯೂಬರ್ ಗಿಲ್ಡ್ ನಾಗ ಜಾಯ್ನ್ ಆಗ್ತಾ ಇದ್ರೆ ನಮ್ಮ ಮಂಡ್ಯದ ಹುಡುಗ, ನಮ್ಮ ಕರ್ನಾಟಕದ ಹುಡುಗ. ಖಂಡಿತ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಗಾಯಿಸಲಿ. ಖಂಡಿತ ಇದೇ ರೀತಿ ಇನ್ನೂ ಕೂಡ ಒಳ್ಳೊಳ್ಳೆ ಮ್ಯಾಚ್ ನಾಡ್ತಿರ್ಲಿ. ಖಂಡಿತ ಕಂಗ್ರಾಚುಲೇಷನ್ಸ್ SJL. ಇದೇ ರೀತಿ ಚೆನ್ನಾಗಿ ಹೋಗ್ತಿರ್ಲಿ. ಇನ್ನ SJL ಗಿಲ್ಡ್ ಆಗಿರುವಂತ ಪ್ಲೇಯರ್ಸ್ ಲಿಸ್ಟ್ ನ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಈಗ. ಬರೋಬ್ಬರಿ 55ರಲ್ಲಿ 45 ಜನ ಫಿಲ್ ಆಗಿದೆ. ಇನ್ನೂ ಕೂಡ 10 ಸ್ಲಾಟ್ಸ್ ಇದೆ ಈಗ. ಸೆಲೆಕ್ಷನ್ಸ್ ಕೂಡ ಗಿಲ್ಡ್ ಸೆಲೆಕ್ಷನ್ ಕೂಡ ನಡೀತಾ ಇದೆ. ಅದರಲ್ಲಿ ಸೆಲೆಕ್ಟ್ ಆಗಿರುವಂತ NGSJL. ಜೊತೆಗೆ 45 ಜನನ ಕೂಡ ಈಗ ನೋಡ್ಬೋಣ ಗಾಯಿಸಲಿ. 45 ಜನದಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳಿ. SJL ಅನ್ಕೋತಾ ಇರ್ತಾನೆ, ಹೇಟರ್ಸ್ ಪ್ಲೀಸ್ ಶಟ್ ಅಪ್ ಬ್ರೋ, ಅವನ್ನ ನಾವು ಸುಮ್ನೆ ಕೆ ಲೆಜೆಂಡ್ ಅಂತ ಕರೆಯಲ್ಲ ಬ್ರೋ, ಇನ್ನು ಎಷ್ಟು ಸಲ ಪ್ರೂವ್ ಮಾಡ್ಬೇಕು ಹೇಳು ಹೇಟರ್ಸ್ ಅಂತ.